ಸುಮಾರು 56,400 ಪೋಸ್ಟ್ಗಳನ್ನು ಕರಿಬೇಕಂತೇಳಿ ಈಗ ಒಂದೊಂದು ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ನನ್ನ ಆಸೆ ಇವತ್ತು ಸರ್ಕಾರಿ ನೌಕರಿಗಳು ಕಾಲ್ಫಾರ್ಮ್ ಮಾಡ್ತಾ ಇದಾರ ಅಂತಂದ್ರೆ ಇವತ್ತು ನನಗೂ ಸ್ವಾರ್ಥ, ನನ್ನ ತಾಲೂಕಿಂದ ಅತಿ ಹೆಚ್ಚು ಮಕ್ಕಳು ಆ ಸರ್ಕಾರಿ ಹುದ್ದೆಗೆ ಹೋಗ್ಬೇಕಂತೇಳಿ ನನ್ನ ಸ್ವಾರ್ಥ. ಹಾಗಾಗಿ ಅವರಿಗೆ ವಿಶೇಷವಾಗಿ ಅವ್ರನ್ನ ರೆಡಿ ಮಾಡಿ ನಾನು ಕಳ್ಸಿದ್ರೆ ಮಾತ್ರ ಅವ್ರು ಸೆಲೆಕ್ಟ್ ಆಗಕ್ಕೆ ಸಾಧ್ಯ. ಸುಮ್ನೆ ಕಳ್ಸೋದ್ರಿಂದ ಯಾರು ಸೆಲೆಕ್ಟ್ ಆಗಲ್ಲ ಅಂತ ಹೇಳಿ ಮನಗೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ಹೋಗಿ ಓದ್ಕೊಂಡು ಬರ್ತಾರೆ. ಆದ್ರೆ ನಮ್ಮ ಕ್ಷೇತ್ರ ಹಿಂದುಳಿದ ಕ್ಷೇತ್ರ, ಬಹಳ ಆರ್ಥಿಕವಾಗಿ ಚೆನ್ನಾಗಿದ್ದವರು ಹೊರಗಡೆ ಹೋಗಿ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಎಲ್ಲೆಲ್ಲ ಹೋಗಿ ಕೋಚಿಂಗ್ ತಗೊಂಡ್ಬರ್ತಾರೆ. ಒಂದೊಂದು ಕೋಚಿಂಗ್ಗೆ 1 ಲಕ್ಷದಿಂದ 1.5 ಲಕ್ಷ 6 ತಿಂಗಳ ಕಟ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಹೋಗ್ತಾರೆ. ಹಾಗಾಗಿ ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ 90%ಗಿಂತ ಹೆಚ್ಚಿನ ಜನತೆ ರೈತರು ಇರೋದ್ರಿಂದ ಅವರ ಮಕ್ಕಳ ಭವಿಷ್ಯದ ದೃಷ್ಟಿಕೋನದಿಂದ ನಾನು ಆ ಬೆಂಗಳೂರಲ್ಲೇ ಟಾಪ್ ಸಾಧನಾ ಅಕಾಡೆಮಿ, ಆ ಸಾಧನಾ ಅಕಾಡೆಮಿಯವರ ಓನರ್ ಜೊತೆ ಮಾತಾಡಿ ತಾವು ವಿಶೇಷವಾಗಿ ಊರಿಡಲಿ ಕ್ಷೇತ್ರಕ್ಕೆ ಬಂದು ನನ್ನ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕಾಲೇಜ್ ಕೊಡ್ತೀನಿ. ಎಲ್ಲಾ ಕಾಲೇಜಲ್ಲಿ ಒಂದೊಂದು ಕೊಠಡಿಗಳು ನಿಮಗೆ ಅಂತೇಳಿ ನಾನು ತೆಗೆದಿರ್ತೀನಿ. ಕೇವಲ ಊರಿಡಲಿ ಕ್ಷೇತ್ರದ ಹುಡುಗರಿಗೆ ಮಾತ್ರ ತಾವು ವಿಶೇಷ ಟ್ರೈನಿಂಗ್ ಕೊಟ್ಟು ಅವರೆಲ್ಲರೂ ಕೂಡ ಸರ್ಕಾರಿ ಹುದ್ದೆಗೆ ತಗೊಂಡು ಹೋಗ್ಬೇಕಂದಾಗ ಒಳ್ಳೆ ರೀತಿಯ ಕೋಚಿಂಗ್, ಯಾರು ಯಾವ ಹುದ್ದೆಗೆ ಅಪ್ಲೈ ಮಾಡಿರ್ತಾರೋ ಅವ್ರನ್ನ ಬೇರೆ 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 ಮಾಡಿ ಅವ್ರನ್ನ ಸರಿಯಾದ ರೀತಿಯಿಂದ ತಯಾರಿ ಮಾಡಿ ಯಾವ ರೀತಿ ಎಕ್ಸಾಮ್ ಬರೀಬೇಕು, ಯಾವ ರೀತಿ ಕ್ವಶನ್ ಗಳಿಗೆ ಆನ್ಸರ್ಗಳು ಕೊಡ್ಕೋಬೇಕು, ಯಾವ ರೀತಿ ಇಂಟರ್ವ್ಯೂ ಕೊಡ್ಬೇಕಂತೇಳಿ ನೀವು ತಯಾರಿ ಮಾಡ್ಬೇಕು. ಯಾಕಂದ್ರೆ ನಾವು ಅಟ್ ಎ ಟೈಮ್ ಎಷ್ಟು ಜನ ನೀವು ಕೋಚಿಂಗ್ ಕೊಡ್ತೀರಾ ಅಂದ್ರು, ನಾವು 400 ಜನ ಅಟ್ ಎ ಟೈಮ್ ಕೋಚಿಂಗ್ ಕೊಡ್ತೀವಿ ಅಂದಾಗ ಇಲ್ಲಿ ಒಬ್ಬರಿಗೆ 1,25,000 ತಗೊಳ್ತೀವಿ ಅಂದ್ರು. ಮಾಡಿ ನನಗೆ ಏನೊಂದು ಅನುಕೂಲ ಮಾಡಿ ಅಂತ ಹೇಳಿ ನಾನು ಸಂಪೂರ್ಣ 800 ಆಗ್ತಾರೋ 1,700 ಆಗ್ತಾರೋ 1,600 ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಸಂಪೂರ್ಣ ದುಡ್ಡನ್ನು ನಾನು ಕೊಡ್ತೀನಿ. ನೀವು ಫ್ರೀಯಾಗಿ ಉಚಿತವಾಗಿ 1 ರೂಪಾಯಿನೂ ತಗೊಳ್ಳೋದಂಗೆ ನಿಮ್ಗೆ ಎಷ್ಟು ದುಡ್ಡಿದೆ ಅದನ್ನ ನಾನು ಕಟ್ತೀನಿ. ನೀವು ನಮ್ಮ ಹುಡುಗರಿಗೆ ಮತ್ತು ಹುಡುಗರಿಗೆಲ್ಲ ನೀವು ಕೋಚಿಂಗ್ ಕೊಡ್ಬೇಕಂತ ಹೇಳಿದಾಗ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕ್ಷೇತ್ರದಲ್ಲಿ PUC ಮತ್ತು ಡಿಗ್ರಿ ಕಾಲೇಜ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ತಗೊಂಡು ಮಕ್ಕಳು ತುಂಬ ಕೊಟ್ರೆ ವಿಶೇಷವಾಗಿ ಕ್ಲಾಸ್ ತಗೊಂಡು ಅವ್ರನ್ನ ರೆಡಿ ಮಾಡೋ ಕೆಲಸ ನಮ್ಮ ತಾಲೂಕಲ್ಲಿ ಆಗುತ್ತೆ. ಎಲ್ಲರೂ ಕೂಡ ಈ ಕೋಚಿಂಗ್ ಸೌಲಭ್ಯವನ್ನು ತಾವು ಉಪಯೋಗಿಸಿಕೊಂಡು ಅತಿ ಹೆಚ್ಚು ಜನ ಸರ್ಕಾರಿ ನೌಕರಿಗಳು ಹೋಗೋ ತರ ಕೆಲಸ ಆಗಲಿ ಅಂತೇಳಿ ಕೇಳ್ಕೊಳ್ತಾ